ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಕೇಂದ್ರ ಕಚೇರಿಗೆ ಬಂದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪ್ರಧಾನಮಂತ್ರಿಗಳನ್ನ ಬರಮಾಡಿಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂದಾಗಿದೆ. श्री नरेंद्र मोदी, श्री नरेंद्र मोदी, 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 भारत माता की। श्री नरेंद्र मोदी जी का स्वागत है। भारत माता की। मोदी। ಬಿಜೆಪಿಗೆ ಬಹುನಿರೀಕ್ಷಿತ ಗೆಲುವು. 27 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ಮತ್ತೆ ಅಧಿಕಾರಕ್ಕೆ. ಮೋದಿ 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 ಭಾರತ್ ಮಾತಾ ಕಿ. 93ರ ಚುನಾವಣೆಗಳನ್ನ ಬಿಜೆಪಿ ಗೆದ್ದಿತ್ತು. 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳಾಗಿ ಆಡಳಿತ ವಿರೋಧಿ ಅಲೆ ಎದ್ದು ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಿ ಅಂತಿಮವಾಗಿ ಸರ್ಕಾರ ಹೋಗೋದಕ್ಕೆ ಕಾರಣ ಆಗಿದ್ದು ಈರುಳ್ಳಿ ಬೆಲೆ ಏರಿಕೆ. 52 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಸುಷ್ಮಾ ಸ್ವರಾಜ್ ಅವರು ಅವರ ನೇತೃತ್ವದಲ್ಲಿ ಚುನಾವಣೆಯನ್ನ ಬಿಜೆಪಿ ಸೋತಿತ್ತು. ಆ ನಂತರ ದೆಹಲಿ ದೊಡ್ಡ क्वेश्चन मार्क सवाल ಆಗಿತ್ತು बीजेपी। प्रधानमंत्री जी अगले कुछ क्षणों में आपके समक्ष पहुंचने वाले हैं। आप सबसे मेरा निवेदन है, जितनी ताकत लगाकर आपने दिल्ली से आपदा की सरकार से मुक्ति ली है, उसी तरह पूरे जोश के साथ आदरणीय प्रधानमंत्री जी का स्वागत करना है। भारत माता की। मेरे साथ नारा लगाना है, श्री नरेंद्र मोदी जिंदाबाद, श्री नरेंद्र मोदी जिंदाबाद, श्री नरेंद्र मोदी जिंदाबाद। ರಮೇಶ್ ಬಾಬು, 2024ರ ಲೋಕಸಭಾ ಚುನಾವಣೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಬರಲಿಲ್ಲ, ಸೋತೆ ಬಿಟ್ರು ಅಂತ ಮಾತಾಡಿದ್ರಿ. ಅದಾದ ನಂತರ ಒಂದರ ನಂತರ ಒಂದರಂತೆ ಅಂದ್ರೆ ಟಫ್ ಬ್ಯಾಟ್ಲ್ಗಳನ್ನು ಗೆಲ್ತಾ ಹೋಗ್ತಿದೆ ಬಿಜೆಪಿ ಅವರು. ನಾವು ಏನೇ ಚರ್ಚೆ ಮಾಡಿದ್ರು ಅಂಕಿಅಂಶಗಳನ್ನ ವಾಸ್ತವವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಪೂರ್ವದಲ್ಲಿ ನರೇಂದ್ರ ಮೋದಿರವರು ಘೋಷಣೆ ಮಾಡಿದ್ದು 400 ಮೇಲ್ಪಟ್ಟು ಬಿ ಜೆ ಪಿ ಸ್ಥಾನ ಅಂತೇಳಿ. ಕಳೆದ ಸಾರಿ ಏನು ಬಿ ಜೆ ಪಿ ಸ್ಥಾನವನ್ನು ಪಡ್ಕೊಂಡ್ರೋ ಅದಕ್ಕಿಂತ ಕಡಿಮೆ ಸ್ಥಾನ 240ಕ್ಕೆ ಸೀಮಿತ ಆಗಿದ್ದಂಥದ್ದು ವಾಸ್ತವ. ಬಿಕಾಸ್ ಆಫ್ ಇಂಡಿಯಾ ಬ್ಲಾಕ್ ಏನು ಬಿ ಜೆ ಪಿಯ ಥರ 28 ಪಕ್ಷಗಳು ಒಂದಾಗಿ ಚುನಾವಣೆ ಮಾಡಿದ್ದರಿಂದ ಅಫ್ಕೋರ್ಸ್ ಅವ್ರಿಗೆ ಎನ್ ಡಿ ಎ ಹೆಸರಿನಲ್ಲಿ ಬಹುಮತ ಬಂದಿರ್ಬೋದು, ಆದರೆ ಒಟ್ಟಾರೆಯಾಗಿ ಪಾರ್ಲಿಮೆಂಟಲ್ಲಿ ಸೆಟ್ ಬ್ಯಾಕ್ ಆದಂಥದ್ದು ಇವೆಲ್ಲ ವಾಸ್ತವ ಇದೆ. ಈಗಾಗಲೇ ತಾವೇನು ದೆಹಲಿ ತೋರಿಸ್ತಾ ಇದ್ದೀರಾ 0 ಅಂತೇಳಿ. ಕೇರಳದಲ್ಲಿ ಇವತ್ತು ಬಿ ಜೆ ಪಿ ಪರ್ಫಾರ್ಮೆನ್ಸ್ ಏನಿದೆ, ಯಾವತ್ತೂ ಗೆದ್ದಿಲ್ಲ. ದಟ್ ಇಸ್ ವಾಟ್ ನೋಡಿ, ಇಡೀ ಸೌತ್ ಇಂಡಿಯಾದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ಮೋದಿ ದಂಡಯಾತ್ರೆ ಮಧ್ಯೆನೂ ಸಹ ಬಿ ಜೆ ಪಿಗೆ ಜನ 113 ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಿಲ್ಲ. ಹೌದು, ಇದು ವಾಸ್ತವ. ಹಾಗಾಗಿ ಈಗ ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆ ಇವತ್ತು 240 ಸೀಟ್ ಬಂದಿದೆ. ಮತ್ತೊಂದು ಇನ್ನು 2024ರ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅಸೆಂಬ್ಲಿ ಚುನಾವಣೆಗೆ ಅವ್ರ ಅಪ್ಪರ್ ಹ್ಯಾಂಡ್ ಆಗಿದೆ. ರಾಜಕೀಯದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬೀಂಗ್ ಎ ನ್ಯಾಷನಲ್ ಪಾರ್ಟಿ ನಾವು ನಮ್ಮಲ್ಲಿ ಎಲ್ಲೇ ತಪ್ಪುಗಳಾಗಿದೆಯೋ ಸರಿಪಡಿಸ್ಕೋಬೇಕಾಗತ್ತೆ, ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಹಂಗಂತೇಳಿ ಬಿ ಜೆ ಪಿ ಎಲ್ಲ ಮಾಡಿದ್ದೆಲ್ಲ ಸರಿ, ಬಿ ಜೆ ಪಿಗೆಲ್ಲ ಫುಲ್ ಅಪ್ಪರ್ ಹ್ಯಾಂಡು, ಎಲ್ಲ ಚುನಾವಣೆಗಳು ಬಿ ಜೆ ಪಿ ಪರ ಇದೆ, ಖಂಡಿತ ಇಲ್ಲ. ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ದರೂ ಸಹ ಮೋದಿರವರು 3 ಸಲ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅವ್ರು ಜಯಬೇರಿ ಬಡಿದ್ರು ಸಹ ಕರ್ನಾಟಕದಲ್ಲಿ ಅವ್ರಿಗೆ ಅವಕಾಶ ಆಗಿಲ್ಲ, ಕೇರಳದಲ್ಲಿ ಅವ್ರಿಗೆ ಅವಕಾಶ ಆಗಿಲ್ಲ, ಆಂಧ್ರದಲ್ಲಿ ಅವ್ರಿಗೆ ಅವಕಾಶ ಆಗಿಲ್ಲ, ತೆಲಂಗಾಣದಲ್ಲಿ ಅವ್ರಿಗೆ ಅವಕಾಶ ಆಗಿಲ್ಲ, ತಮಿಳ್ನಾಡಲ್ಲಿ ಅವ್ರಿಗೆ ಅವಕಾಶ ಆಗಿಲ್ಲ. ಸೊ ಜನ ಡಿಫ್ರೆಂಟ್. ಅಂದರೆ ರಾಜಕಾರಣದಲ್ಲಿ ಜನ ಯಾವಾಗ ಅಕ್ಸೆಪ್ಟ್ ಮಾಡ್ತಾರೆ, ಯಾವಾಗ ತಿರಸ್ಕಾರ ಮಾಡ್ತಾರೆ, ಯಾವ ಪಕ್ಷ ಎಲ್ಲ ನೋಡಬೇಕಾಗತ್ತೆ. ಈಗ ಕಳೆದ ಇತ್ತೀಚೆಗೆ ಬಿ ಜೆ ಪಿಯವರಿಗೆ ಜನ ನಮ್ಮ ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಆಶೀರ್ವಾದ ಮಾಡಿರೋದು ನಿಜ. ಆದರೆ ಅದು ಹಿಂದೆ ನೋಡಿದ್ರೆ ನೀವು 52ರ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೆ ಜನಸಂಘದ ದೀಪದ ಗುರುತಿಂದ ಹಿಡಿದು ಇಲ್ಲಿವರೆಗೆ ನೋಡ್ಕೊಂಬನ್ನಿ, ಅವ್ರ ಪರ್ಸೆಂಟೇಜ್ 3%, 4% ಅಷ್ಟೇ ಇದ್ದಿದ್ದು. 80 ಆದಮೇಲೆ ರಾಮ ಮಂದಿರದ ವಿಚಾರ ಬಂದ ಮೇಲೆ ಬಿ ಜೆ ಪಿಗೆ ಅಪ್ಪರ್ ಹ್ಯಾಂಡ್ ಆಗಿದೆ. ಬಿಟ್ಟರೆ ಅಲ್ಲಿವರೆಗೂ ಬಿ ಜೆ ಪಿಗೆ ಯಾವತ್ತೂ ಸಹ ಪಾರ್ಲಿಮೆಂಟಲ್ಲಿ ಒಂದು ಸಂದರ್ಭದಲ್ಲಿ ಎಲ್ ಕೆ ಅದ್ವಾನಿ ವಾಜಪೇಯಿ ಇಬ್ಬರೇ ಗೆಲ್ತಾ ಇದ್ದಿದ್ದು.
ಆ ಥರದ ಸಂದರ್ಭವೂ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕ ಅಸೆಂಬ್ಲಿ. ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗೆದ್ದವ್ರು ಇಬ್ಬರೇ, ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು. ಆ ಥರ ಇರುತ್ತೆ, ಚುನಾವಣೆಯಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ನಾವು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ನಮಗೆ ಹಿನ್ನಡೆ ಆಗಿದೆ, ನಾವು ಸೋತಿದ್ದೀವಿ, ಐಡಿಯಾಲಜಿ ಜೊತೆ ಕಾಂಪ್ರಮೈಸ್ ಖಂಡಿತ ಇಲ್ಲ. ನಮ್ಮ ಐಡಿಯಾಲಜಿನ ಉಳಿಸ್ಕೊಂಡು ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕೆಲವು ಕಡೆ ಪ್ರಾದೇಶಿಕ ಪಕ್ಷಗಳು ಅಪ್ಪರೆಂಡ್ ಆಗಿದೆ. 80ರ ನಂತರ ದೇಶದಲ್ಲಿ ಅನೇಕ ಕಡೆ ರೀಜನಲ್ ಪಾರ್ಟಿಗಳು ಅಪ್ಪರೆಂಡ್ ಆಗಿದೆ. ಮತ್ತು ಈ ಥರದ ಪ್ರಯೋಗಗಳು ರಾಜಕಾರಣದಲ್ಲಿ ಆಗ್ತಾ ಇರ್ತಾರೆ. ಈಗ ಆಂದೋಲನ ಅಂದರೆ ಒಂದು ಮೂವ್ಮೆಂಟ್ ಮುಖಾಂತರ ಬಂದಂಥ ಆಪ್ ಇವತ್ತು ಯಾವ ಥರ ಪರಿಸ್ಥಿತಿಲಿದೆ. ಆಗಲೇ ನನ್ನ ರೇಷ್ಮೆ ಅವರು ಹೇಳ್ತಾಯಿದ್ರು, ರಾಮಕೃಷ್ಣ ಹೆಗಡೆ ಅವರು ಬಾಟ್ಲಿಂಗ್ ಆಗೋಣ ಮತ್ತೊಂದು ಅಂತೇಳಿ. ಕರ್ನಾಟಕದಲ್ಲಿ ಕೇಜ್ರಿವಾಲ್ ಮಾಡಿದಂಥ ಪ್ರಯತ್ನವನ್ನು ಆವತ್ತಿನ ಲಂಕೇಶ್ ಪತ್ರಿಕೆಯ ಲಂಕೇಶ್ ಮತ್ತು ಬಳಗದವರು, ಕೇಶವಮೂರ್ತಿ ಇರ್ಬೋದು, ಅವರೆಲ್ಲ ಪ್ರಗತಿರಂಗ ಅಂತ ಒಂದು ಪಾರ್ಟಿ ಕಟ್ಟಿ ಒಂದು ಪ್ರಯತ್ನವನ್ನು ಹಾಕಿದ್ರು. ಅದಾಗಲಿಲ್ಲ. 89ರಲ್ಲಿ ರಾಮಕೃಷ್ಣ ಹೆಗಡೆ ಮೇಲೆ ಹಗರಣ ಬಂದಿದ್ದು ಒಂದೇ ಅಲ್ಲ, ಸನ್ಮಾನ್ಯ ದೇವೇಗೌಡರು ಸಮಾಜವಾದಿ ಜನತಾ ಪಕ್ಷ ಅಂತ ಮಾಡಿ ಪಕ್ಷ ಇಬ್ಬಾಗ ಆಗಿದ್ದು ಸಹ ಕಾಂಗ್ರೆಸ್ಗೆ ಶಕ್ತಿ ಬಂತು ಆವತ್ತಿನ ಕಾಲಕ್ಕೆ. ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಅಷ್ಟೊಂದು ಸೀಟು 178, 179 ಬರೋದಕ್ಕೆ. ಆಯಾ ಸಂದರ್ಭಕ್ಕೆ ರಾಜಕೀಯ ಬದಲಾವಣೆಗಳು ಆಗ್ತಾ ಇರ್ತವೆ. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಭಾಳಷ್ಟು ರಾಜ್ಯಗಳಲ್ಲಿ ನಾವೆಲ್ಲಿ ಭಾಳಷ್ಟು ಸ್ಟ್ರೆಂತನ್ನಿದ್ವೋ ಅಲ್ಲಿ ವೀಕ್ ಆಗಿದ್ದೇವೆ. ಅದನ್ನು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ತಪ್ಪುಗಳು ಎಲ್ಲಾಗಿದೆ, ಎಲ್ಲಿ ಆರ್ಗನೈಸ್ ಮಾಡ್ಕೋಬೇಕು, ಬೇಸ್ ಲೆವೆಲಲ್ಲಿ ಎಲ್ಲಿ ಪಕ್ಷವನ್ನು ಕಟ್ಟಬೇಕು, ಐಡಿಯಾಲಜಿ ಜೊತೆಯಲ್ಲಿ ಏನೇನು ಕೆಲಸಗಳು ಮಾಡಬೇಕು, ಈ ಥರದ್ದಿದೆ. ಇವತ್ತು ರಾಹುಲ್ ಗಾಂಧಿರವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ ನಂತರ ಇಡೀ ನಾವು 44 ಹೋಸಲ್ಲ ಅಫಿಷಿಯಲ್ ವಿರೋಧ ಪಕ್ಷವಾಗಿ ಇರಲಿಲ್ಲ ನಾವು. ಇವತ್ತು 99 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಯಿತು ಅವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ ನಂತರ. ಈ ಇನ್ಕ್ರಿಮೆಂಟಲ್ ಗ್ರೋತ್ ನಿಮಗೆ ಸಮಾಧಾನಕರ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್. ಯಾಕಂದರೆ ಕಳೆದ ಸಲಕ್ಕಿಂತ 2.3% ವೋಟ್ ಶೇರ್ ಜಾಸ್ತಿ ಆಗಿದೆ, ಅದು ಸಮಾಧಾನ ಪಟ್ಕೊಳ್ಬೋದು. ಇನ್ಕ್ರಿಮೆಂಟಲ್ ಗ್ರೋತು ಇಲ್ಲ, ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಇದನ್ನು ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀವಲ್ಲ ಅನ್ನೋದು ಸಮಾಧಾನಕರ ಅನ್ನೋದಾದ್ರೆ. ಈಗ ದೆಹಲಿನಲ್ಲಿ ನಾವು ಆ ದೆಹಲಿಗೆ ರಾಜ್ಯದ ಸ್ಥಾನಮಾನ ಕೊಟ್ಟಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅಲ್ಲಿ ಶೀಲಾ ದೀಕ್ಷಿತ್ ಇರ್ಬೋದು, ನಾವು 3 ಸಲ ಅಧಿಕಾರ ಮಾಡೋದಂತಿರ್ಬೋದು, ಬಿ ಜೆ ಪಿನಲ್ಲಿ ಸುಷ್ಮಾ ಸ್ವರಾಜ್, ಸಾಹಿಬ್ ಸಿಂಗ್ ವರ್ಮಾ, ಮದನ್ ಲಾಲ್ ಖುರಾನ. ನೀವು ದೆಹಲಿದು ವಿಚಿತ್ರವಾದಂಥ ಪಾಲಿಟಿಕ್ಸ್. ಒಂದು ಈರುಳ್ಳಿ ಕಾರಣಕ್ಕೆ ಸರ್ಕಾರ ಹೋಯ್ತಲ್ಲಿ 48 ಬಿಜೆಪಿಯ ಸಂಖ್ಯೆಗಳನ್ನು ಏನು ನೋಡ್ತಾ ಇದ್ದಾರಲ್ಲ, ಶೀಲಾ ದೀಕ್ಷಿತರ ನೇತೃತ್ವದ 49 ಕಾಂಗ್ರೆಸ್ ಗೆದ್ದಿತ್ತು. ನಿಜ, 50% ವೋಟ್ ಕ್ರಾಸ್ ಮಾಡಿದ್ವಿ ನಾವು. ಹೌದು, 50% ವೋಟ್ ಕ್ರಾಸ್ ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ಆದಂಥ ಬೆಳವಣಿಗೆಗಳು ಐಡಿಯಾಲಜಿ ಕಾರಣಕ್ಕೋಸ್ಕರ ಕೆಲವು ಸಲ ನಾವು ಬಿಟ್ಕೊಟ್ಟಿದ್ದೀವಿ, ಅದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಮತ್ತೆ ಅದು ರೀಗೇನ್ ಮಾಡಬೇಕು, ಸ್ವಲ್ಪ ಲೋಕಲ್ ಲೀಡರ್ಶಿಪ್ ಬೇಕಾಗುತ್ತೆ. ಅದ್ರ ಬಗ್ಗೆ ಖಂಡಿತ ಎರಡನೇ ಮಾತಿಲ್ಲ. ನಾವು ಇವತ್ತು ಶೀಲಾ ದೀಕ್ಷಿತ್ ಅವ್ರ ಮಗನೂ ನಿಂತರು, ಅವ್ರಿಗೂ ಸಹ ಏನಂತ ಪೂರಕವಾದಂಥ ವಾತಾವರಣ ಸಿಕ್ಕಿಲ್ಲ ಅಲ್ಲಿ. ನಾವು ಲೋಕಲ್ ಲೀಡರ್ಗಳನ್ನ ಇಟ್ಕೊಂಡು ಪಾರ್ಟಿ ಆರ್ಗನೈಸ್ ಮಾಡಬೇಕು ಮತ್ತು ಬೇಸ್ ಲೆವೆಲ್ ಮಾಡಬೇಕಾಗತ್ತೆ. ಈ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಾಗಿದ್ದು ಬೇರೆ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ, ಅದನ್ನು ನಾವು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಇದೆ. ಎಸ್, ಲೋಕಲ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತೆ ಒಂದೊಂದ್ಸಲ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಹೊಡ್ತಾ ಕೊಡುತ್ತೆ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟಲ್ಲಿ ಇಂಡಿಯಾ ಬ್ಲಾಕ್ಗೆ ಒಳ್ಳೆ ಸ್ಥಾನ ಬಂತು, ಅಸೆಂಬ್ಲಿಲಿ ಸೆಟ್ ಬ್ಯಾಕ್ ಆಯಿತು. ಅದೇ ಥರದ ಫಲಿತಾಂಶ ನಮಗೆ ಕೇರಳದಲ್ಲಾಯಿತು. ನಾವು UDF ವಿರುದ್ಧ ನಾವು ಗೆದ್ದೇ ಬಿಟ್ಟು ಅಂತೇಳಿ ವಿಧಾನಸಭೆಯಲ್ಲಿ ಹೋದ್ವು, ಮತ್ತು ಅಲ್ಲಿ LDFಗೆ ಅವಕಾಶ ಆಯಿತು, ನಮಗೆ ತೊಂದರೆ ಆಯಿತು. ಈಗ ಮತ್ತೆ ಅಗೇನ್ ವಿ ಹ್ಯಾವ್ ಟು ಫೈಟ್. ಆ ಥರ ಕೆಲವು ಸಲ ಆಗುತ್ತೆ. ಓವರ್ ಕಾನ್ಫಿಡೆನ್ಸು ತೊಂದರೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಕೇರಳದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು. ಇವತ್ತು ಹರಿಯಾಣದಲ್ಲಿ ಅಲ್ಲಿ ನಮ್ಗೆ ವಿಶ್ವಾಸ ಇತ್ತು, ನಾವು ಅಧಿಕಾರಕ್ಕೆ ಬಂದು ಅಂತೇಳಿ ಪ್ರಿಡಿಕ್ಷನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.